ನಮಸ್ಕಾರ. ಕನ್ನಡ ಅವತರಣಿಕೆಯ ಸಿಗ್ನಲ್ ಸಿಸ್ಟಮ್ಸ್ ಮತ್ತು ಸಿಗ್ನಲ್ ಪ್ರಾಸೆಸಿಂಗ್ ಮಾಲಿಕೆಯ ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ಸಿಗ್ನಲ್ಗಳನ್ನು ಯಾವ ರೀತಿ ವರ್ಗೀಕರಣ ಮಾಡಬಹುದು, ಕ್ಲಾಸಿಫಿಕೇಶನ್ ಆಫ್ ಸಿಗ್ನಲ್ಸ್ ಬಗ್ಗೆ ನೋಡಿದ್ವಿ. ಈ ಸಲ ಸಿಗ್ನಲ್ ಆಪರೇಷನ್ಗಳ ಬಗ್ಗೆ, ಅಂದರೆ ಸಿಗ್ನಲ್ಗಳನ್ನು ಯಾವ ಥರ ಮಾರ್ಪಾಡು ಮಾಡಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಇದು ಮುಖ್ಯ. ಸಿಗ್ನಲ್ ಪ್ರಾಸೆಸಿಂಗಲ್ಲಿ ಸಿಗ್ನಲ್ಗಳನ್ನು ಯಾವ ಥರ ಮಾರ್ಪಾಡು ಮಾಡಬಹುದು ಎನ್ನುವುದೇ ನಾವು ಕಲಿಯಬೇಕಾಗಿದ್ದು. ಹೀಗಾಗಿ ಅದನ್ನು ಇಂದಿನ ತರಗತಿಯಲ್ಲಿ ನೋಡೋಣ. ಸಿಗ್ನಲ್ ಆಪರೇಷನ್ ಕ್ಯಾನ್ ಐದರ್ ಬಿ ಆನ್ ದ ಇಂಡಿಪೆಂಡೆಂಟ್ ಆಕ್ಸಿಸ್ ಅಥವಾ ಡಿಪೆಂಡೆಂಟ್ ಆಕ್ಸಿಸ್. ಅಂದರೆ ಅದು ಎಕ್ಸ್ ಆಕ್ಸಿಸ್ ಅಲ್ಲಾದರೂ ಮಾಡಬಹುದು ಅಥವಾ ವೈ ಆಕ್ಸಿಸ್ ಅಲ್ಲಾದರೂ ಮಾಡಬಹುದು ಅಂತ ಹೇಳ್ತೇವೆ. ಎರಡನ್ನೂ ಬೇರೆ ಬೇರೆ ಥರದ ರಿಸಲ್ಟ್ಗಳನ್ನು ಕೊಡುತ್ತೆ. ಇಂದಿನ ತರಗತಿಯಲ್ಲಿ ನಾವು ಪರ್ಫಾರ್ಮ್ ಆನ್ ದ ಇಂಡಿಪೆಂಡೆಂಟ್ ಆಕ್ಸಿಸ್, ಅಂದರೆ ಎಕ್ಸ್ ಆಕ್ಸಿಸ್ ಅಲ್ಲಿ ಮಾತ್ರ ಮಾಡಿದ್ದನ್ನು ನಾವು ಗಣನೆಗೆ ತಗೊಳ್ತಿದ್ದೀವಿ. ಮುಂದಿನ ತರಗತಿಯಲ್ಲಿ ಡಿಪೆಂಡೆಂಟ್ ಆಕ್ಸಿಸ್ ಅಲ್ಲೂ ನೋಡೋಣ. ಇದರಲ್ಲಿ 5 ಥರದ ಆಪರೇಷನ್ಗಳನ್ನು ಇವತ್ತು ನಾವು ನೋಡ್ಕೊಳ್ಳೋಣ. ಯಾವುದ್ಯಾವುದು ಅಂತಂದರೆ, ಒಂದು ಆಂಪ್ಲಿಟ್ಯೂಡ್ ಸ್ಕೇಲಿಂಗ್ ಅಥವಾ ಆಂಪ್ಲಿಫಿಕೇಶನ್, ಅಂದರೆ ಸಿಗ್ನಲ್ನ ಆಂಪ್ಲಿಟ್ಯೂಡ್ ಹೆಚ್ಚು ಕಡಿಮೆ ಮಾಡೋದು ಹೇಗೆ. ಎರಡನೇದು, ಎರಡು ಸಿಗ್ನಲ್ಗಳನ್ನು ಹೇಗೆ ಕೂಡಿಸುವುದು, ಎಡಿಷನ್. ಸಬ್ಟ್ರಾಕ್ಷನ್ ಹಾಗೆ ಬರ್ತದೆ. ಎರಡು ಸಿಗ್ನಲ್ಗಳನ್ನ ಹೇಗೆ ಮಲ್ಟಿಪ್ಲೈ ಮಾಡೋದು, ಸಿಗ್ನಲ್ನ ಹೇಗೆ ಡಿಫ್ರೆನ್ಷಿಯೇಟ್ ಮಾಡೋದು ಹಾಗೂ ಇಂಟಿಗ್ರೇಟ್ ಮಾಡೋದು. ಇದರಲ್ಲಿ ಕಂಟಿನ್ಯೂಸ್ ಟೈಮ್ ಹಾಗೂ ಡಿಸ್ಕ್ರೀಟ್ ಟೈಮ್ ಸಿಗ್ನಲ್ ಎರಡನ್ನೂ ನಾವು ನೋಡೋಣ. ಮೊದಲನೆಯದಾಗಿ ಆಂಪ್ಲಿಟ್ಯೂಡ್ ಸ್ಕೇಲಿಂಗ್. ಅಂದರೆ ಆಂಪ್ಲಿಟ್ಯೂಡ್ ಸ್ಕೇಲಿಂಗ್ ಕರೆಸ್ಪಾಂಡ್ಸ್ ಟು ಮಲ್ಟಿಪ್ಲೈಯಿಂಗ್ ದ ಸಿಗ್ನಲ್ ಬೈ ಎ ಸ್ಕೇಲಾರ್. ಸ್ಕೇಲಾರ್ ಅಂತಂದರೆ ಒಂದು ಯಾವುದೇ ವ್ಯಾಲ್ಯೂ, ಕ್ವಾಂಟಿಟಿ. y ಇಸ್ ಈಕ್ವಲ್ ಟು ಎಮ್ ಎಕ್ಸ್. ಇಲ್ಲಿ ಎಮ್ ಸ್ಕೇಲಾರ್ ಆಗುತ್ತೆ. ಎಕ್ಸ್ ಅನ್ನು ಎಮ್ ನಿಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಸೊ ಅದೇನಾಗ್ತದೆ, ಆಂಪ್ಲಿಟ್ಯೂಡ್, ಸಿಗ್ನಲ್ದ ಆಂಪ್ಲಿಟ್ಯೂಡ್ ಜಾಸ್ತಿ ಆಗುತ್ತೆ. ಸೊ ಇದು ನಮಗೆ ಆಂಪ್ಲಿಫಿಕೇಶನ್ ಕೊಡುತ್ತೆ. ನಮ್ಮ ಮನೆಯಲ್ಲಿರೋ ಆಡಿಯೋ ಆಂಪ್ಲಿಫೈಯರ್ಗಳು ಇದೇ ರೀತಿ ಕೆಲಸ ಮಾಡುತ್ತೆ. ಆಂಪ್ಲಿಟ್ಯೂಡ್ ಸ್ಕೇಲಿಂಗ್ ವಿಲ್ ಆಲ್ಟರ್ ದ ಆಂಪ್ಲಿಟ್ಯೂಡ್ ಆಫ್ ದ ಸಿಗ್ನಲ್. ಅದು 1 ವೋಲ್ಟ್ ಇದ್ದದ್ದು 2 ವೋಲ್ಟ್ ಆಗ್ಬೋದು, 20 ವೋಲ್ಟ್ ಆಗ್ಬೋದು, ಅಥವಾ 0.5 ವೋಲ್ಟ್ ಆಗ್ಬೋದು, ಯಾವುದಾದ್ರೂ ಆಗ್ಬೋದು. ಆಂಪ್ಲಿಫಿಕೇಶನ್ ಅಂದರೆ ಒಂದಕ್ಕಿಂತ ಜಾಸ್ತಿನೇ ಇರಬೇಕು ಅಂತಿಲ್ಲ, ಒಂದಕ್ಕಿಂತ ಕಡಿಮೆನೂ ಇರಬಹುದು. ಮ್ಯಾಥಮೆಟಿಕಲ್ ರಿಲೇಷನ್ ನೋಡೋಣ. ಮ್ಯಾಥಮೆಟಿಕಲಿ ಯಾಕೆ ಅಂತಂದರೆ, ಮುಂದೆ ನಾವು ಇವೆಲ್ಲವನ್ನು ಕಂಪ್ಯೂಟರ್ನಿಂದಾನೇ ಸಾಲ್ವ್ ಮಾಡಬೇಕಾಗ್ತದೆ. ಸೊ ಕಂಪ್ಯೂಟರ್ಗೆ ಗಣಿತ ಸೂತ್ರಗಳು ಮಾತ್ರ ಗೊತ್ತು. ಕಂಪ್ಯೂಟರ್ಗೆ ಗಣಿತ ಸೂತ್ರ ಕೊಟ್ಟರೆ ಅದನ್ನ ಸಾಲ್ವ್ ಮಾಡಿಕೊಡುತ್ತೆ. ಹೀಗಾಗಿ ಯಾವುದೇ ಸಿಗ್ನಲ್ ಅಥವಾ ಆಪರೇಷನ್ನ ಗಣಿತ ರೀತಿಯವಾಗಿ ನಾವು ತೋರಿಸ್ಬೇಕಾಗತ್ತೆ. ಸೊ ಮ್ಯಾಥಮೆಟಿಕಲಿ y ಇಸ್ ಈಕ್ವಲ್ ಟು ಸಮ್ a ಟೈಮ್ಸ್ ಎಕ್ಸ್ ಆಫ್ ಟಿ. ನಾವು y ಇಸ್ ಈಕ್ವಲ್ ಟು ಎಮ್ ಎಕ್ಸ್ ಅಂತ ಹೇಳ್ತಾ ಇದ್ವಿ, ಹೆಚ್ಚು ಕಡಿಮೆ ಅದೇ ರೀತಿ ಬರುತ್ತೆ. ಡಿಸ್ಕ್ರೀಟ್ ಟೈಮಲ್ಲಿ y ಆಫ್ n ಇಸ್ ಎಕ್ಸ್, a ಇಂಟು ಎಕ್ಸ್ ಆಫ್ n. ಹಾಗೂ ಆಗಲೇ ಹೇಳಿದಾಗೆ ಎ ಒಂದಕ್ಕಿಂತ ಜಾಸ್ತಿ ಇದ್ದರೆ ನಮಗೆ ಸಿಗ್ನಲ್ ಆಂಪ್ಲಿಫೈ ಆಗಿ ಬರ್ತದೆ, ಆಂಪ್ಲಿಟ್ಯೂಡ್ ಜಾಸ್ತಿ ಆಗುತ್ತೆ. ಮೊದಲಿನ ಸಿಗ್ನಲ್ಗಿಂತ ಆಂಪ್ಲಿಟ್ಯೂಡ್ ಜಾಸ್ತಿ ಆಗುತ್ತೆ. ಎ ಒಂದಕ್ಕಿಂತ ಕಡಿಮೆ ಇದ್ದರೆ ಅಟ್ಯುನ್ಯೂಯೇಟ್ ಆಗುತ್ತೆ. ಹೊಸ ಸಿಗ್ನಲ್ಲು ಮೊದಲನೆಯ ಸಿಗ್ನಲ್ಗಿಂತ ಸ್ವಲ್ಪ ಚಿಕ್ಕದಾಗಿ ಬರ್ತದೆ. ಇದಕ್ಕೆ ಉದಾಹರಣೆ ಅಂತಂದರೆ ಸಿಂಪಲ್ ಆರ್ ನೆಟ್ವರ್ಕ್. ಓಕೆ, ಇವೆರಡು ಆರ್ ಸೇಮ್ ಇತ್ತು ಅಂತಂದರೆ, ಇಲ್ಲಿ ವಿ ಇತ್ತು ಅಂದರೆ ವಿ ವಿಲ್ ಬಿ ಅಪ್ರಾಕ್ಸಿಮೇಟ್ಲಿ v/2 ಅಲ್ವಾ. ಸೊ ವಿ 5 ವೋಲ್ಟ್ ಇದ್ದರೆ ಇಲ್ಲಿ ನಮಗೆ 2.5 ವೋಲ್ಟ್ ಬರ್ತದೆ. ಇದು ಸಿಗ್ನಲ್ ಅಟ್ಯುನೇಟ್ ಆಗುತ್ತೆ. ಗ್ರಾಫ್ ಸಿಗ್ನಲಲ್ಲಿ ಹೇಗೆ ಕಾಣಿಸುತ್ತೆ ಅಂತಂದರೆ, ಈ ನಮ್ಮ ನೀಲಿಯದ್ದು ಮೂಲ ಸಿಗ್ನಲ್ y ಇಸ್ ಈಕ್ವಲ್ ಟು ಎಕ್ಸ್ ಆಫ್ ಟಿ. ಇದನ್ನು ಮಲ್ಟಿಪ್ಲೈ ಮಾಡ್ತೀವಿ, 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎವ್ರಿ ಇನ್ಸ್ಟೆಂಟ್ ಹೀಗೆ ಬರುತ್ತೆ. ಫಾರ್ ಎಕ್ಸಾಂಪಲ್, ಇದು 10 ಇದ್ದಾಗ ಟಿ ಇಸ್ ಈಕ್ವಲ್ ಟು 10, y ಆಫ್ ಟಿ ವಾಸ್ 10, 10 ಇತ್ತು. ಆದರೆ y1 ಆಫ್ ಟಿ 2 ಇಂಟು ಎಕ್ಸ್ ಆಫ್ ಟಿ, ಇದರದ್ದು 2 ಪಟ್ಟು. ಇದು 10 ಇತ್ತು, ಇದು 20 ಆಗಿದೆ. ಆಂಪ್ಲಿಟ್ಯೂಡ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅದೇ ರೀತಿ y2 ಆಫ್ ಟಿ ಇಸ್ 0.75 ಇಂಟು ಎಕ್ಸ್ ಆಫ್ ಟಿ. ಇದು ಒಂದಕ್ಕಿಂತ ಕಡಿಮೆ ಇದೆ. ಹೀಗಾಗಿ ಈ ಔಟ್ಪುಟ್ಟು
ಒರಿಜಿನಲ್ ಔಟ್ಪುಟ್ಗಿಂತ ಕಡಿಮೆ ಇದೆ, ಇದು ಅಟೆನ್ಯೂಯೇಟ್ ಆಗಿ ಬರ್ತಾ ಇದೆ. 0.75, ಸೊ ಇಲ್ಲಿ 10 ಇತ್ತು, 10 ಇಂಟು 0.75 ನಮಗೆ 7.5 ವೋಲ್ಟ್ಸ್ ಅಷ್ಟು ಇಲ್ಲಿ ಸಿಗ್ನಲ್ ಬರ್ತಾ ಇದೆ. ಸುಲಭ, ಇದರಲ್ಲಿ ಏನು ಜಾಸ್ತಿ ತೊಂದರೆ ಇಲ್ಲ. ಓಕೆ, ಎರಡನೇದು ಎರಡು ಸಿಗ್ನಲ್ಗಳನ್ನ ಹೇಗೆ ಆ್ಯಡ್ ಮಾಡೋದು. ಇಲ್ಲಿ ಎರಡು ಸಿಗ್ನಲ್ ಪಾಯಿಂಟ್ ಬೈ ಪಾಯಿಂಟ್ ಆ್ಯಡ್ ಮಾಡ್ತೀವಿ. ಹಿಂದೆ ಒಂದೇ ಸಿಗ್ನಲಿಂದ ಮಲ್ಟಿಪ್ಲೈ, ಒಂದೇ ವ್ಯಾಲ್ಯೂಯಿಂದ ಮಲ್ಟಿಪ್ಲೈ ಮಾಡಿದ್ವಿ. ಇಲ್ಲಿ ಎರಡು ಸಿಗ್ನಲ್ಗಳಿದೆ, ಅವನ್ನ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ ಅಟ್ ದಟ್ ಇನ್ಸ್ಟಂಟ್ ಫಾರ್ t is equal to 0.5 ಅಂತಂದರೆ ಇದು 0.5. ಸೊ ನಮಗೆ z of 0.5 is equal to p of 0.5 plus q of 0.5 ಬರ್ತದೆ. ಆ ಟೈಮಲ್ಲಿ ಪಿ ವ್ಯಾಲ್ಯೂ ಎಷ್ಟಿತ್ತು, ಕ್ಯೂ ವ್ಯಾಲ್ಯೂ ಎಷ್ಟಿತ್ತು ಅವೆರಡನ್ನು ಆ್ಯಡ್ ಮಾಡಿ ಝೆಡ್ ವ್ಯಾಲ್ಯೂ ಬರೀತೀವಿ. ಅದೇ ರೀತಿ ಡಿಸ್ಕ್ರೀಟ್ ಸಿಗ್ನಲ್ ಆದರೆ ಝೆಡ್ ಆಫ್ ಎನ್ ಇಸ್ ಪಿ ಆಫ್ ಎನ್ ಪ್ಲಸ್ ಕ್ಯೂ ಆಫ್ ಎನ್. ಇಲ್ಲಿ ಎನ್ ಇಂಟೀಜರ್ ಆಗಬೇಕು. ಇದನ್ನು ನಾವು ಬಿಲಾಂಗ್ಸ್ ಟು ಝೆಡ್ ಅಂತ ಹೇಳ್ತೇವೆ. ಇನ್ಮೇಲಿಂದ ಎನ್ ಬಿಲಾಂಗ್ಸ್ ಟು ಇಂಟೀಜರ್ ಝೆಡ್. ಇಲ್ಲಿ ಡಿಸ್ಕ್ರೀಟ್ ಸಿಗ್ನಲ್ಗೆ ಇನ್ನೂ ಒಂದು ಎಕ್ಸ್ಟ್ರಾ ಕಂಡೀಷನ್ ಅನ್ನ ನಾವು ಹಾಕಬೇಕಾಗ್ತದೆ. ಇನ್ ದ ಡಿಸ್ಕ್ರೀಟ್ ಕೇಸ್, ಬೋತ್ ದ ಸಿಗ್ನಲ್ ಟು ಹ್ಯಾವ್ ಬೀನ್ ಡಿಫೈನ್ಡ್ ಫಾರ್ ದ ಸೇಮ್ ವ್ಯಾಲ್ಯೂ ಆಫ್ ಎನ್ ಫಾರ್ ದ ಪ್ರಾಪರ್ ಆಪರೇಷನ್. ಪಿ ಆಫ್ ಎನ್ ಎಲ್ಲ ಈವನ್ ವ್ಯಾಲ್ಯೂ ಆಫ್ ಎನ್ ಮಾತ್ರ ಡಿಫೈನ್ ಆಗಿದೆ. ಪಿ ಆಫ್ 0, ಪಿ ಆಫ್ 2, ಪಿ ಆಫ್ 4, ಪಿ ಆಫ್ 6 ಹಂಗಿದ್ದು, ಕ್ಯೂ ಆಫ್ ಎನ್ 0, 1, 2, 3, 4 ಎಲ್ಲದಕ್ಕೂ ಡಿಫೈನ್ ಆಗಿದ್ರೆ ಇವೆರಡನ್ನು ಆ್ಯಡ್ ಮಾಡೋದು ಸಾಧ್ಯ ಇಲ್ಲ. ಇದು ಈವನ್ ವ್ಯಾಲ್ಯೂ 0, 2, 4, 6 ಹಂಗೆ ಡಿಫೈನ್ ಆಗಿದ್ರೆ ಕ್ಯೂ ವ್ಯಾಲ್ಯೂನು 0, 2, 4, 6ಗೆ ಡಿಫೈನ್ ಆಗಿರಬೇಕು. ಆದರೂ ಕೆಲವೊಂದು ಸಲ ಕಂಪ್ಯೂಟೇಷನ್ ಈಸಿ ಆಗಲಿ ಅಂತಂದು ಡಿಫೈನ್ ಆಗಿರಲಿಲ್ಲ ಅಂತಂದರೆ 0 ತಗೋಬಹುದು. ಅಲ್ಲಿ ಕೆಲ ಕಂಡೀಷನ್ಗಳು ಅಪ್ಲೈ ಆಗುತ್ತೆ. ಕಂಡೀಷನ್ ಅಪ್ಲೈ ಆದರೆ 0 ಅಂತ ತಗೋಬಹುದು. ಇಲ್ಲ ಅಂತಂದರೆ ಈ ವ್ಯಾಲ್ಯೂ ಆಫ್ ಎನ್ನು ಈ ವ್ಯಾಲ್ಯೂ ಆಫ್ ಎನ್ನು ಡಿಫೈನ್ ಆಗಿರಲಿಲ್ಲ ಅಂತಂದರೆ ಎಡಿಷನ್ ಮಾಡೋಕ್ಕೆ ಆಗೋದಿಲ್ಲ. ಅಷ್ಟೇ ಅಲ್ಲದೆ ಇಲ್ಲಿ 10 ವ್ಯಾಲ್ಯೂ ಇತ್ತು, ಇಲ್ಲಿ 15 ವ್ಯಾಲ್ಯೂ ಇತ್ತು ಅಂತಂದರೆ ಡಿಫೈನ್ ಆ್ಯಡ್ ಮಾಡೋಕ್ಕಾಗಲ್ಲ. ಇಲ್ಲಿ 10 ವ್ಯಾಲ್ಯೂ ಇದ್ದರೆ ಇಲ್ಲೂ 10 ವ್ಯಾಲ್ಯೂಗಳೇ ಇರಬೇಕು. ಇದೊಂದು ಕಂಡೀಷನ್ನು ಸ್ಯಾಟಿಸ್ಫೈ ಆಗಲೇಬೇಕು. ಆಗದಿದ್ರೆ ಏನಾಗುತ್ತೆ ಅದನ್ನು ನೀವೇ ಸ್ವಲ್ಪ ಯೋಚನೆ ಮಾಡಿ ಉತ್ತರ ಕಂಡುಹಿಡಿರಿ. ಓಕೆ, ಇಲ್ಲಿ ನಾವು ಒಂದು ಉದಾಹರಣೆ ತಗೊಂಡಿದ್ದೀವಿ. y ಆಫ್ ಟಿ ಇಸ್ ಈಕ್ವಲ್ ಟು ಎಕ್ಸ್ ಆಫ್ ಟಿ, ನಮ್ಮ ಹಿಂದಿನ ವ್ಯಾಲ್ಯೂ 0 to 10. ಅದಕ್ಕೆ 2.5ನ ಆ್ಯಡ್ ಮಾಡಿದ್ದೀವಿ. ಏನಾಯಿತು, y ಆಫ್ 0 ಇತ್ತು, 0 ಪ್ಲಸ್ 2.5 2.5 ಆಯಿತು. ಸೊ y ಆಫ್ 2 ಇತ್ತು, 2 ಪ್ಲಸ್ 2.5 4.5, ಇಲ್ಲಿ 4.5 ಬಂತು. ಹಾಗೆ ಎಟ್ ಟಿ ಇಸ್ ಈಕ್ವಲ್ ಟು 10 ಇದು 10 ಇತ್ತು, 10 ಪ್ಲಸ್ 2.5 ಇಟ್ ಇಸ್ 12.5 ಬಂತು. ಇದೇ ರೀತಿ ನಾವು ಡಿಸ್ಕ್ರೀಟ್ ಟೈಮ್ ಬೇಕು ಅಂತಂದರೆ ಇಲ್ಲಿ ಮಾಡ್ಬೋದು. ಇದೊಂದು ಡಿಸ್ಕ್ರೀಟ್ ಸಿಗ್ನಲ್ ಪ್ರಾಬ್ಲಿ ಸ್ಯಾಂಪಲ್, ಇದೊಂದು ಸ್ಯಾಂಪಲ್ಲು, ಇದು ಒಂದು ಸ್ಯಾಂಪಲ್ಲು, ಇದು ಒಂದು ಸ್ಯಾಂಪಲ್ ತೊಗೊಂಡು ಅವುಗಳನ್ನು ಆ್ಯಡ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಈ ಸಿಗ್ನಲ್ ಡಿಫೈನ್ ಆಗಿರಬೇಕು. ಸಿಂಪಲ್ ಮಾಡೋದಕ್ಕೆ ಇಲ್ಲಿ ಒಂದೇ ವ್ಯಾಲ್ಯೂ ತೊಗೊಂಡಿದ್ದೀನಿ, ಇಲ್ಲಿ ಇನ್ನೊಂದು ವ್ಯಾಲ್ಯೂನ ತೊಗೋಬೋದಿತ್ತು. ಪಿ ಮತ್ತು ಕ್ಯೂ ಎರಡು ಬೇರೆ ಬೇರೆ ತೊಗೊಂಡು ಉದಾಹರಣೆ ಕೊಡ್ಬೋದಿತ್ತು. ಅದನ್ನು ಮುಂದಿನ ಸಿಗ್ನಲ್ ಆಪರೇಷನ್ಗೆ ಉದಾಹರಣೆ ಅಂತ ತಗೊಳ್ಳೋಣ. ಎಡಿಷನ್ ಮಾಡಿದರೆ ಸಬ್ಟ್ರಾಕ್ಷನ್ ವ್ಯವಕಲನೂ ಮಾಡಬಹುದು. ಇಲ್ಲಿ ಏನಿದೆ ನಮ್ಮದು, ಈ ಕಂಡೀಷನಲ್ಲಿ ಪ್ಲಸ್ ಬದಲು ಮೈನಸ್ ಹಾಕಿದ್ರೆ ನಮಗೆ ವ್ಯವಕಲನ ಅಥವಾ ಸಬ್ಟ್ರಾಕ್ಷನ್ ಬರುತ್ತೆ. ಉಳಿದ ಎಲ್ಲ ಕಂಡೀಷನ್ಗಳು ಮೊದಲಿನ ರೀತಿಯಾಗೇ ಇರುತ್ತವೆ. ಮೂರನೇದು ಮಲ್ಟಿಪ್ಲಿಕೇಶನ್ನು. ಇದೇ ರೀತಿ ಮಲ್ಟಿಪ್ಲಿಕೇಶನ್ ಬದಲು ಡಿವಿಷನ್ನು ತಗೋಬೋದು, ಗುಣಾಕಾರದ ಬದಲು ಭಾಗಾಕಾರ. ನಾವು ಮಲ್ಟಿಪ್ಲೈ ಇದ್ದಲ್ಲಿ ಡಿವೈಡ್ ಅಂತ ಹಾಕಿದ್ರೆ ಆಯಿತು. ಇಟ್ ಈಸ್ ಸಿಮಿಲರ್ ಟು ದ ಎಡಿಷನ್. ಹೇಗೆ ಆ್ಯಡ್ ಮಾಡ್ತೀವಿ ಹಾಗೇನೆ ಮಲ್ಟಿಪ್ಲೈ ದ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ ಆಫ್ ದ ಸಿಗ್ನಲ್ಸ್. Z of maybe 3 is equal to P of 3 into
ಕ್ಯೂ ಆಫ್ 3. ಅದೇ ರೀತಿ ಡಿಸ್ಕ್ರೀಟ್ ಕೇಸಲ್ಲೂ ಪಿ ಆಫ್ ಝೆಡ್ ಆಫ್ ಎನ್ ಇಸ್ ಪಿ ಆಫ್ ಎನ್ ಇಂಟು ಕ್ಯೂ ಆಫ್ ಎನ್. ಹಿಂದಿನ ಥರದೇ ಪಿ ಮತ್ತು ಕ್ಯೂ ಆ ವ್ಯಾಲ್ಯೂ ಆಫ್ ಎನ್ಗೆ ಡಿಫೈನ್ ಆಗಿರಲೇಬೇಕು. ಝೆಡ್ ಆಫ್ 3 is P of 3 into Q of 3, ಬಟ್ ಇದು ಡಿಫೈನ್ ಆಗಿಲ್ಲ ಅಂತಂದ್ರೆ ಮಲ್ಟಿಪ್ಲಿಕೇಶನ್ ಸಾಧ್ಯ ಇಲ್ಲ. ಈ ಮಲ್ಟಿಪ್ಲೈ ಬದಲು ಡಿವೈಡ್ ಸೈನ್ ಹಾಕಿದ್ರೆ ಎರಡು ಸಿಗ್ನಲ್ ಡಿವೈಡ್ ಆಗುತ್ತೆ, ಏನು ತೊಂದರೆ ಇಲ್ಲ. ಇದು ಒಂದು ಉದಾಹರಣೆ. ಇದು ನಮ್ದು ಒಂದು ಸಿಗ್ನಲ್ಲು, ಇದು ಇನ್ನೊಂದು ಸಿಗ್ನಲ್ಲು. ಸೊ ಇದು ನಮ್ದು ಪಿ ಆಫ್ ಟಿ ಪ್ರಾಬ್ಲಿ. ಓಕೆ ಓಕೆ ಕ್ಯೂ ಅಂತ ಬರ್ತದೆ, ಕ್ಯೂ ಆಫ್ ಟಿ. ಇದು ನಮ್ದು ಪಿ ಆಫ್ ಟಿ. ಓಕೆ ಇದು ಪಿ ಆಫ್ ಟಿ ಪ್ಲಸ್ ಕ್ಯೂ ಆಫ್ ಟಿ. ಇಲ್ಲಿ ಪಿ ಆಫ್ ಟಿ ಇಂಟು ಕ್ಯೂ ಆಫ್ ಟಿ ಮಲ್ಟಿಪ್ಲಿಕೇಶನ್. ಓಕೆ ಇಲ್ಲಿ ನೋಡಿದ ಫಾರ್ ಎಕ್ಸಾಂಪಲ್ ಇಲ್ಲಿ ಈ ವ್ಯಾಲ್ಯೂ ಅಲ್ಲಿ 0 ಇದೆ, ಇದು ಕ್ಯೂ ಆಫ್ ಇದು 0 ಇದೆ, ಆದರೆ ಪಿ ಆಫ್ ಟಿ 0.5 ಏನೋ ಇದೆ ಅಪ್ರಾಕ್ಸಿಮೇಟ್ಲಿ. ಅದಕ್ಕೆ ಇಲ್ಲಿ ನಮ್ಗೆ ಔಟ್ಪುಟ್ 0.5 ಬಂತು. ಆದರೆ ಈ ವ್ಯಾಲ್ಯೂ ಅಲ್ಲಿ ಇದು 0 ಇದು 0.5 ಎರಡು ಮಲ್ಟಿಪ್ಲೈ ಮಾಡಿದಾಗ ಅದು ನಮಗೆ 0 ಬಂತು. ಸರಿನಾ? ಸೊ ಇವೆರಡನ್ನು ಆ್ಯಡ್ ಮಾಡಿದ್ರೆ ನಮಗೆ ಫೈನಲ್ ರಿಸಲ್ಟ್ ಈ ಥರ ಬರುತ್ತೆ. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಸಿಗ್ನಲ್ ಈ ಥರ ಬರುತ್ತೆ. ಕಮ್ಯುನಿಕೇಶನ್ ಇದರಲ್ಲಿ ಇದನ್ನ ಮಿಕ್ಸಿಂಗ್ ಅಂತಾನು ಇದನ್ನ ಮಾಡ್ಯುಲೇಷನ್ ಅಂತಾನು ಕರೀತಾರೆ. ಓಕೆ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್. ಎರಡು ಸಿಗ್ನಲ್ನ ಮಲ್ಟಿಪ್ಲೈ ಮಾಡಿದ್ರೆ ಈ ಥರ ಬರುತ್ತೆ. ಮುಂದಿನದು ಡಿಫ್ರೆನ್ಸಿಯೇಷನ್. ಒಂದು ಸಿಗ್ನಲ್ನ ಡಿಫ್ರೆನ್ಶಿಯೇಟ್ ಮಾಡೋದು. ವಿ ಕ್ಯಾನ್ ಡಿಫ್ರೆನ್ಶಿಯೇಟ್ ಸಿಗ್ನಲ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಇನ್ ದ ಡಿಸ್ಕ್ರೀಟ್ ಕೇಸ್ with respect to sequence n. d by dt of x of t ಅದು y of t ಬರ್ತದೆ. Mathematically y of t is differentiation of x of t with respect to dt. Electrically differentiator ಈ ಥರ ಸಿಗ್ನಲ್ ಬರ್ತದೆ. ಓಕೆ ಇಲ್ಲೇ ಬೇರೆ ಕಡೆ ಬರೆಯೋಣ. ಇದು ನಮ್ಮದು ಡಿಫ್ರೆನ್ಶಿಯೇಟರ್ ಸಿಗ್ನಲ್ಲು. ಕೆಪಾಸಿಟರ್ ಸೀರೀಸಲ್ಲಿರುತ್ತೆ. ಇದು ಔಟ್ಪುಟ್ಟು, ಒಂದು ರೆಸಿಸ್ಟೆನ್ಸು. ಇದು ನಮ್ಮ ಡಿಫ್ರೆನ್ಶಿಯೇಟರ್ ಸರ್ಕ್ಯೂಟ್. ನಾವು ಇದನ್ನು ಹಿಂದೆ ಎಲ್ಲೋ ಕಲ್ತಿರ್ಬೋದು ಅಲ್ವಾ? ಬಟ್ ಸಿಂಪಲ್ ಆರ್ ಸಿ ಡಿಫ್ರೆನ್ಶಿಯೇಟರ್ ಸರ್ಕ್ಯೂಟ್. ಇಲ್ಲಿ ನಮಗೆ ಎಕ್ಸ್ ಆಫ್ ಟಿ ಕೊಟ್ಟರೆ ವೈ ಆಫ್ ಟಿ ಈಸ್ ಡಿ ಬೈ ಡಿ ಟಿ ಆಫ್ ಎಕ್ಸ್ ಆಫ್ ಟಿ. ಉದಾಹರಣೆಗೆ ನಾವೊಂದು ಸ್ಕ್ವೇರ್ ವೇವ್ ಈ ಥರ ಸಿಗ್ನಲ್ ಕೊಟ್ಟರೆ ಇನ್ಪುಟ್ಟು ಔಟ್ಪುಟ್ಟು ನಮಗೆ ಡಿಫ್ರೆನ್ಶಿಯೇಟ್ ಆಗಿ ಈ ಥರ ಬರ್ತದೆ. ಡಿಫ್ರೆನ್ಸಿಯೇಷನ್ ಇದರಲ್ಲಿ ಏನು ತೊಂದರೆ ಇಲ್ಲ. ಡಿಸ್ಕ್ರೀಟ್ ಟೈಮಲ್ಲಿ ಹೇಗೆ ಬರ್ತದೆ? ಡಿಸ್ಕ್ರೀಟ್ ಟೈಮಲ್ಲಿ ಇದನ್ನು ನಾವು y ಆಫ್ ಎನ್ ಇಸ್ ಎಕ್ಸ್ ಆಫ್ ಎನ್ ಮೈನಸ್ ಆಫ್ ಎಕ್ಸ್ ಮೈನಸ್ 1 ಅಂತೀವಿ, ಡಿಫರೆನ್ಸ್ ಅಂತ ಅಂತೀವಿ. ನೀವು ಡಿಫ್ರೆನ್ಸಿಯೇಷನ್ ಕ್ಯಾಲ್ಕುಲಸ್ ಫ್ರಮ್ ದ ಫಸ್ಟ್ ಪ್ರಿನ್ಸಿಪಲ್ ಅಂತ ತಗೊಂಡ್ರೆ x2 ಮೈನಸ್ x1 ಡಿವೈಡ್ ಬೈ ಡೆಲ್ಟಾ ಟಿ ಆಸ್ ಡೆಲ್ಟಾ ಟಿ ಟೆನ್ಸ್ ಟು 0 ಅಂತ ತಗೊಂಡಿರ್ತೀವಿ. ಅದನ್ನ 0 ಬರೋ ಹಾಗೆ, ಅಥವಾ x2 ಇಸ್ ಈಕ್ವಲ್ ಟು x1, ಅಥವಾ ಅದೊಂದು ಪಾಯಿಂಟ್ ಆಗುತ್ತೆ ಕರ್ವ್ ಮೇಲೆ ಅಂತಂದು. ಎಫೆಕ್ಟಿವ್ಲಿ x2 ಮೈನಸ್ x1 ಒಂದು ಅವೆರಡರ ಮಧ್ಯೆ ವ್ಯತ್ಯಾಸ ಅಂತ ಬರ್ತದೆ. ಸೊ ಅದೇ ರೀತಿ ಇಲ್ಲಿ ವ್ಯತ್ಯಾಸ ತಗೋತಾ ಇದ್ದೀವಿ. ಇದನ್ನ ಕಂಟಿನ್ಯೂಸ್ ಟೈಮಲ್ಲಿ ಹೇಗೆ ಮಾಡೋದು? ನಮ್ಮ ಕಂಪ್ಯೂಟರ್ ಇದನ್ನ ನೋಡಿದ್ರೆ ನಮ್ದು ಸಿಗ್ನಲ್ ಎಕ್ಸ್ ಆಫ್ ಎನ್ ಇಲ್ಲಿ ಬರುತ್ತೆ. ಆಮೇಲೆ ಇದೇ ಸಿಗ್ನಲ್ನ ಸ್ವಲ್ಪ ಡಿಲೇ ಮಾಡಿ, ಡಿಲೇ ಅಂತಂದರೆ ನಮ್ಮದು ಡಿ ಫ್ಲಿಪ್ ಫ್ಲಾಪ್.
ಓಕೆ, ಇವೆರಡು ಮಾಡಿ ಇಲ್ಲಿ ನಮ್ಮ ಇವೆರಡನ್ನ ಆ್ಯಡ್ ಮಾಡ್ತೀನಿ. ಇದು ನಂದು ಎಕ್ಸ್ ಆಫ್ ಎನ್. ಹಾಂ, ಇದು ಆ್ಯಡ್ ಮಾಡ್ತೀವಿ ಇಲ್ಲಿ. ಇದು ಡಿ ಫ್ಲಿಪ್ ಫ್ಲಾಪ್. ಏನಾಗುತ್ತೆ, ಡಿ ಫ್ಲಿಪ್ ಫ್ಲಾಪ್ ಒಂದು ಯೂನಿಟ್ ಟೈಮ್ನ ಡಿಲೇ ಮಾಡಿ ಬರುತ್ತೆ. ಇಲ್ಲಿ ನನಗೆ ಎಕ್ಸ್ ಆಫ್ ಎನ್ ಮೈನಸ್ 1 ಬಂತು. ಸೊ ಹೀಗಾಗಿ ವೈ ಆಫ್ ಎನ್ ನಮಗೆ ಎಕ್ಸ್ ಆಫ್ ಎನ್ ಪ್ಲಸ್, ಅಥವಾ ಓಕೆ ಇಲ್ಲಿ ಮೈನಸ್ ತಗೊಳ್ಳೋಣ, ಸಾರಿ ಇದು ಮೈನಸ್ ಆಗಿರಬೇಕು. ಹೇಗೆ ಮೈನಸ್ ಮಾಡೋದು, 2's ಕಾಂಪ್ಲಿಮೆಂಟ್ ತೊಗೊಂಡು ಆ್ಯಡ್ ಮಾಡಿದ್ರೆ ಅದು ಮೈನಸ್ ಬರುತ್ತೆ ನಮಗೆ, ಅಷ್ಟೇ ಅಲ್ವಾ. ಹಾಗೆ ಇಲ್ಲಿ ಇದನ್ನು ಮೈನಸ್ ಆಗಿರಬೇಕು, ಇದು ಮೈನಸ್ ಇಲ್ಲಿ. ಎಕ್ಸ್ ಆಫ್ ಎನ್ ಮೈನಸ್ ಆಫ್ ಎಕ್ಸ್ ಆಫ್ ಎನ್ ಮೈನಸ್ 1. ಇದೇ ಥರ ಸಿಗ್ನಲ್ ಕೊಟ್ಟರೆ ನಮ್ಗೆ ಡಿಫ್ರೆನ್ಷಿಯೇಷನ್ ಬರ್ತದಾ ನೋಡೋಣ. ಡಿಫ್ರೆನ್ಸಿಯೇಷನ್ ಇದು ಇನ್ಪುಟ್ ನಮಗೆ ಡಿಸ್ಕ್ರೀಟ್ ಬೇಕು. ಇದು 0 ಇದೆ, ಇದು 0 ಇದೆ, ಇಲ್ಲಿ 1 ಬರುತ್ತೆ ಅಂತ ತಿಳ್ಕೊಳ್ಳೋಣ, ಇಲ್ಲಿ 1 ಬರುತ್ತೆ ಅಂತ ಅಂದ್ಕೊಳ್ಳೋಣ, ಮುಂದಿಂದು 1 ಬರುತ್ತೆ ಅಂತ. ಈ ಥರ ನಮ್ಮದು ಎಕ್ಸ್ ಆಫ್ ಎನ್ ಇದೆ ಅಂತ ಅಂದ್ಕೊಳ್ಳೋಣ. ವೈ ಆಫ್ ಎನ್ ಏನು ಬಂತು, ನಾನು ಇಲ್ಲಿದ್ದಾಗ 0 ಮೈನಸ್ 0 ಔಟ್ಪುಟ್ ನನಗೆ 0 ಬಂತು. ಇದೊಂದು ಎಕ್ಸ್ ಆಕ್ಸಿಸ್, ಇದು ಮೊದಲನೇ ಔಟ್ಪುಟ್ 0 ಬಂತು. ಇಲ್ಲಿ ಬಂದಾಗ 1 ಮೈನಸ್ 0 ಅಥವಾ ಪ್ಲಸ್, ಇದನ್ನು ನಾವು ಮ್ಯಾಗ್ನಿಟ್ಯೂಡ್ ಅಂತ ತಗೊಳ್ಳೋಣ ಸದ್ಯಕ್ಕೆ. ಇಲ್ಲಿ 1 ಮೈನಸ್ 0 ನನಗೆ 1 ಬಂತು, ಸರಿನಾ. ಇಲ್ಲಿ ಬಂದಾಗ 1 ಮೈನಸ್ 1 0, ಇಲ್ಲಿ ಬಂದಾಗ 1 ಮೈನಸ್ 1 0. ಸೊ ಇದರದ್ದು ಔಟ್ಪುಟ್ಟು ಒಂದೇ ಒಂದು ಸ್ಯಾಂಪಲ್ ಇನ್ಪುಟ್ ಬರ್ತದೆ. ಸೊ ಹೀಗಾಗಿ ಹೀಗಾಗಿ ಈ ಸಿಗ್ನಲ್ ಕೂಡ ನಮಗೆ ಡಿಫ್ರೆನ್ಸಿಯೇಷನ್ ಮಾಡ್ತಾ ಇದೆ. ಹಾರ್ಡ್ವೇರಲ್ಲಿ ಮಾಡಬೇಕು ಅಂತಂದರೆ ಡಿಜಿಟಲ್ ಆ್ಯಡರ್ ಸರ್ಕ್ಯೂಟ್ ಯೂಸ್ ಮಾಡ್ಕೋಬೋದು, ನಮಗೆ ಗೊತ್ತಿದೆ ಹೇಗೆ ಯೂಸ್ ಮಾಡೋದು. ಇದು ನಮ್ಮ ಡಿಜಿಟಲ್ ಆ್ಯಡರು. ಒಂದು ಇನ್ಪುಟ್ ಕೊಡ್ತೀವಿ, ಇನ್ಪುಟ್ಟನ್ನು ಡಿ ಫ್ಲಿಪ್ ಫ್ಲಾಪ್ ಮೂಲಕ ಕಳಿಸ್ತೀವಿ. ಸೊ 1 ಯೂನಿಟ್ ಡಿಲೇ ಆಯಿತು, ಅವೆರಡನ್ನು ಆ್ಯಡ್ ಮಾಡ್ತೀವಿ, 2's ಕಾಂಪ್ಲಿಮೆಂಟ್ ತೊಗೊಂಡು ಆ್ಯಡ್ ಮಾಡ್ತೀವಿ, ಅಂದರೆ ಸಬ್ಟ್ರಾಕ್ಟ್ ಆಗುತ್ತೆ, ನಮಗೆ ಡಿಫ್ರೆನ್ಸಿಯೇಷನ್ ಬರುತ್ತೆ. ಕಂಪ್ಯೂಟರ್ ಪ್ರೋಗ್ರಾಮ್ ಬರೀಬೇಕಾದ್ರೆ ತುಂಬ ಸುಲಭ. ಅರೇಯಲ್ಲಿ ಬರಿತೀವಿ, ಅರೇ ಆಫ್ 0, ಅರೇ ಆಫ್ 1 ಆ್ಯಂಡ್ ಡಿಫ್ರೆನ್ಸ್ ಆಫ್ ದಿಸ್ ಆ್ಯಂಡ್ ದಿಸ್. y is equal to x of 1 minus x of 0. ಅದು ನಮ್ಮದು y of n ಡಿಫ್ರೆನ್ಸಿಯೇಷನ್ ಆಯಿತು. ಸೊ ನಿಮ್ಮ ನ್ಯೂಮೆರಿಕಲ್ ಮೆಥಡ್ಸ್ ಟೆಕ್ನಿಕ್ಸಲ್ಲಿ ಕಲ್ತಿದ್ದೀರಾ ನೀವು. ಹಾಗೂ ಕೊನೆಯದು ಇಂಟಿಗ್ರೇಷನ್. Similar to differentiation, we can integrate the signal with respect to time. ಡಿಫ್ರೆನ್ಶಿಯೇಟ್ ಮಾಡಬಹುದು ಅಂತಂದರೆ ಇಂಟಿಗ್ರೇಟ್ ಸಹ ಮಾಡಬಹುದು. ಮ್ಯಾಥಮೆಟಿಕಲಿ y of t is integration, definite integral minus infinity to up to t x of tau into d tau. In the discrete case, it is the area under the curve. The length of the curve ನಾವು 1 ಯೂನಿಟ್ ಅಂತ ತಗೊಂಡ್ರೆ ಇಲ್ಲಿ ನಮಗೆ 1/n ಬರೋದಿಲ್ಲ, ಇಲ್ಲ ಅಂತಂದರೆ 1/n ಬರುತ್ತೆ. It is simply summation from minus infinity to k x of k, addition of those values. Okay. Example, voltage across the capacitor in an instantaneous circuitry. ಸರ್ಕ್ಯೂಟ್ರಿ ನೋಡೋಣ ಇದರಲ್ಲಿ ಯಾವ ಥರ ಬರುತ್ತೆ ಅಂತಂದು. ಇದು ನಮ್ಮದು ಇಂಟಿಗ್ರೇಟರ್. resistance in series and capacitor in parallel. ಇಲ್ಲಿ x of t ಕೊಟ್ಟರೆ y of t is integral of
ಎಕ್ಸ್ ಆಫ್ ಟೌ ಟಿ ಟೌ. ಅಂದರೆ ನಾವು ಈ ಸಿಗ್ನಲ್ ಕೊಟ್ಟರೆ ನಮಗೆ ಔಟ್ಪುಟ್ಟು ಹೆಚ್ಚು ಕಡಿಮೆ ಈ ರೀತಿ ಬರ್ತದೆ. ಇದು ಕಾನ್ಸ್ಟೆಂಟ್ ಆಗಿರ್ಬೋದು ಅಥವಾ ಜಾಸ್ತಿ ಆಗ್ತಾ ಹೋಗ್ಬೋದು. ನಮಗೆ ಈ ಥರ ಸಿಗ್ನಲ್ ಬರುತ್ತೆ. ಡಿಸ್ಕ್ರೀಟ್ ಟೈಮಲ್ಲಿ ಹೇಗೆ ಬರುತ್ತೆ? ಇದು ಸಮೇಷನ್, ಕರೆಕ್ಟಾ? ಹೋದ ಸರ್ತಿ ನಾವು ಸಬ್ಟ್ರಾಕ್ಟ್ ಮಾಡಿದ್ವಿ, ಈ ಸರ್ತಿ ಸಮೇಷನ್. ಸೊ ಇದೇ ಥರದ ಇನ್ನೂ ಹೆಚ್ಚು ಬ್ಲಾಕ್ಗಳನ್ನು ಸೇರಿಸಿ ಒಂದಕ್ಕೊಂದು ಕನೆಕ್ಟ್ ಮಾಡ್ಕೊಂಡು ಹೋಗಬಹುದು. ಇದೆ ಸೇಮ್ ಬ್ಲಾಕ್, ಇಲ್ಲಿ ಡಿ ಫ್ಲಿಪ್ ಫ್ಲಾಪ್, ಇಲ್ಲಿ ಮೈನಸ್ ಬದಲು ನಾನು ಪ್ಲಸ್ ಹಾಕ್ತೀನಿ, ನನಗೆ ಇಂಟಿಗ್ರೇಷನ್ ಬರುತ್ತೆ. ಇಲ್ಲಿ ಇನ್ನೂ ಹೆಚ್ಚಿನ ಬ್ಲಾಕ್ಗಳನ್ನ ಬೇಕಾದರೆ ಹಾಕೋಬಹುದು. ಈಗ ಈ ಸಿಗ್ನಲ್ಗೆ ಈ ಥರ ಔಟ್ಪುಟ್ ಬರುತ್ತಾ? ಓಕೆ, ನೋಡಿ, ಈ ಸಿಗ್ನಲ್ ಕೊಟ್ಟರೆ 0 + 0 ನಂಗೆ 0 ಬಂತು. ಇಲ್ಲಿ ಬರೋಣ, ಇದು 1 + 0 / 2. ಓಕೆ, ಇಲ್ಲಿ ನಾವು 2 ತಗೋತಾ ಇದ್ದೀವಿ, /2 ತಗೋಬೇಕು. 1 + 0 / 2 ನನಗೆ 0.5 ಬಂತು. ಇಲ್ಲೆಲ್ಲೋ ಸಿಗ್ನಲ್ ಬಂತು, ಇದು 1 ಬಂತು. ಆಮೇಲೆ ಇಲ್ಲಿ ಬಂದಾಗ ಓಕೆ 1 ಅಂತ ತಗೋಣ, ಇದು 1 ಅಂತ ತಗೋಣ, 0.2 ಬೇಡ. 1 + 0 1, ಇದು 1 ಬಂತು. ಇಲ್ಲಿ ಬಂದಾಗ 2 ತಗೊಂಡ್ರೆ 1 + 1 2, ಇದು ನಮ್ಗೆ 2. ಮುಂದಿಂದು 1 + 1 2, ಇದು 2. ಇಲ್ಲಿಂದ ಮುಂದೆ ಎಲ್ಲ ಇದೇ ಥರ ಇರ್ತದೆ. ಅಂದರೆ ಅಪ್ರಾಕ್ಸಿಮೇಟ್ಲಿ ನಮಗೆ ಈ ಥರನೇ ಸಿಗ್ನಲ್ ಬರ್ತಾ ಇದೆ. ಅಂದರೆ ಇದು ಇಂಟಿಗ್ರೇಟ್ ಮಾಡ್ತಾ ಇದೆ. ಈ ಸಿಗ್ನಲ್ ಬ್ಲಾಕ್ಗಳನ್ನು, ಆಪರೇಷನ್ ಬ್ಲಾಕ್ಗಳನ್ನು ನಮ್ಮ ಪ್ರೋಗ್ರಾಮ್, ನಮ್ಮ ಈ ಕೋರ್ಸ್ನಲ್ಲಿ ಮೇಲಿಂದ ಮೇಲೆ ಬಳಸ್ಕೋತಾ ಇರ್ತೇವೆ. ಸಮರಿ, ಇಂದಿನ ತರಗತಿಯಲ್ಲಿ ನಾವು ಆಂಪ್ಲಿಟ್ಯೂಡ್ ಸ್ಕೇಲಿಂಗ್, ಅಂದರೆ ಆಂಪ್ಲಿಟ್ಯೂಡ್ನ ಹೇಗೆ ಹೆಚ್ಚು ಕಡಿಮೆ ಮಾಡ್ಬೋದು ಅಂತಾನು, ಹಾಗೂ 2 ಸಿಗ್ನಲ್ಗಳನ್ನು ಹೇಗೆ ಆ್ಯಡ್ ಮಾಡಬಹುದು ಅಂತಲೂ, ಸಪ್ರೇಟ್ ಕೂಡ 2 ಸಿಗ್ನಲ್ಗಳನ್ನ ಹೇಗೆ ಮಲ್ಟಿಪ್ಲೈ ಮಾಡಬೇಕು ಅಂತಲೂ, ಆ್ಯಡ್ ಮತ್ತು ಮಲ್ಟಿಪ್ಲೈ ಮಾಡಬೇಕಾದ್ರೆ ಕಂಟಿನ್ಯೂಸ್ ಟೈಮ್ ಸಿಗ್ನಲ್ಗೆ ಏನೂ ತೊಂದರೆ ಇಲ್ಲ, ಡಿಸ್ಕ್ರೀಟ್ ಟೈಮ್ ಸಿಗ್ನಲ್ಗೆ 2 ಆ ವ್ಯಾಲ್ಯೂ ಆಫ್ ಎನ್ಗೆ ಡಿಫೈನ್ ಆಗಿರಲೇಬೇಕು ಅನ್ನೋದು ಮುಖ್ಯ. ಇಲ್ಲವಾದರೆ ಆ್ಯಡ್ ಅಥವಾ ಮಲ್ಟಿಪ್ಲೈ ಮಾಡೋಕ್ಕೆ ಆಗೋದಿಲ್ಲ. ಅದರಂತೆ ಡಿಫ್ರೆನ್ಸಿಯೇಷನ್ ಹಾಗೂ ಇಂಟಿಗ್ರೇಷನನ್ನು ನೋಡಿದ್ವಿ. ಡಿಫ್ರೆನ್ಷಿಯೇಟ್ ಕಂಟಿನ್ಯೂಸ್ ಟೈಮಲ್ಲಿ ಹಾಗೆ ರೆಸಿಸ್ಟೆನ್ಸ್ ಕೆಪಾಸಿಟೆನ್ಸ್ ಯೂಸ್ ಮಾಡಿಕೊಂಡು, ಇಂಟಿಗ್ರೇಷನ್ ಸಹ ಇವೆರಡನ್ನು ಡಿಸ್ಕ್ರೀಟ್ ಡಿಜಿಟಲ್ ಕೇಸಲ್ಲಿ ಹೇಗೆ ಯೂಸಿಂಗ್ ಡಿಲೇ ಫ್ಲಿಪ್ ಫ್ಲಾಪ್ಸ್ ಹಾಗೂ ಆ್ಯಡರ್ಗಳನ್ನು ಬಳಸ್ಕೊಂಡು ಹಾಗೆ ಡಿಫ್ರೆನ್ಷಿಯೇಟ್ ಮತ್ತು ಇಂಟಿಗ್ರೇಟ್ ಮಾಡಬಹುದು ಅಂತ ನೋಡಿದ್ವಿ. ಮುಂದಿನ ತರಗತಿಯಲ್ಲಿ ಆಪರೇಷನ್ ಆನ್ ಡಿಪೆಂಡೆಂಟ್ ವೇರಿಯಬಲ್ ಬಗ್ಗೆ ಮಾತಾಡೋಣ. ಧನ್ಯವಾದಗಳು.